ಸುಶಾಂತ್ ಅನುಮಾನ ಪಟ್ಟಿದ್ದಕ್ಕೆ ನಿನಗೆ ಕೋಪ ಬಂದಿರೋದಾದ್ರೆ ನೀನ್ ಆ ಕೆಲ್ಸ ಮಾಡಿಲ್ವಾ? ಯಾರು ಹೇಳಿದ್ದು? ನಾನೇ ಆ ಕೆಲ್ಸ ಮಾಡಿದ್ದು. ಏನೇ ಹೇಳ್ತಿದ್ಯಾ ನೀನು? ನೀನ್ ಯಾಕೆ ಹಾಗೆಲ್ಲ ಮಾಡಕ್ ಹೋದೆ? ಮತ್ತೆ ನಾನಾ ಮನೆಗೆ ಹೋಗೋದು ಯಾಕೆ? ಅವ್ರ ಸೇವೆ ಮಾಡಕ, ಮುಸ್ರೆ ತೊಳಿಯಕ? ಅವೆಲ್ಲ ಮಾಡಕ್ ನಾನ್ ಶಾಂತಿ ಅಲ್ಲ, ನಾನು ಮಂತ್ರ. ಆದ್ರೂ ನೀನ್ ಮಾಡ್ತಿರೋದೆಲ್ಲ ನಾನು ಒಪ್ಪಲ್ಲ ಕಣೆ. ಏನೋ ಹೋದ್ರೆ ಹೋಗ್ಲಿ ಅಂತ ಸುಮ್ನೆ ಆಗಿದ್ದೆ. ಏನಾಯ್ತು ಗೊತ್ತಾ? ಸಿದು, ಪ್ಲೀಸ್, ನಾನು ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಏನ್ ಸಾಧನ? ಏನಾದ್ರೂ ಮಾಡಿ ಆ ಮಂತ್ರನ ಈ ಮನೆಯಿಂದ ಕಳ್ಸಿದ್ರೆ ಒಳ್ಳೇದು ಅಂತ. ಯಾಕೆ ಸಾಧನ? ಏನ್ ವಿಷಯ? ನಮ್ಮ ಆಫೀಸಿಂದ ಒಂದು ದೊಡ್ಡ ಟೆಂಡರ್ಗೆ ಕೊಟೇಶನ್ ರೆಡಿ ಮಾಡ್ತಾ ಇದ್ದೀವಿ. ಆ ಜವಾಬ್ದಾರಿನ ಅವರು ನನಗೆ ಕೊಟ್ಟಿದ್ದಾರೆ. ಇದನ್ನೆಲ್ಲ ಹೇಗೋ ತಿಳ್ಕೊಂಡಿರೋ ನಮ್ಮ ಆಪೋಸಿಷನ್ ಕಂಪನಿಯವನು ಇವತ್ತು ಮನೆಗೊಬ್ಬ ಬಂದಿದ್ದ. ಅದೇ ಸಮಯದಲ್ಲಿ ಮಂತ್ರ ಏನೋ ಬಹಳ ಪರಿಚಯ ಇರೋ ಅಂತಾರ ಅವನಿಗೆ ಕಾಫಿ ತಂದ್ಕೊಡೋದೇನು, ನೀರ್ ತಂದ್ಕೊಡೋದೇನು. ಅವಳನ್ನ ಹೀಗೆ ಬಿಟ್ರೆ ಈ ಶಾಂತಿ ನಿವಾಸದ ಮನೆ ಮರ್ಯಾದೆನ ಅವಳು ಪೂರ್ತಿ ಹರಾಜ್ ಮಾಡ್ತಾಳೆ ಅಷ್ಟೆ. ದಯವಿಟ್ಟು ಸಿದ್ದು, ಅವಳನ್ನ ಹೇಗಾದ್ರೂ ಮಾಡಿ ಮೊದ್ಲು ಈ ಮನೆಯಿಂದ ಓಡಿಸಿ. ಇಲ್ವಾ ನಾವೇ ಈ ಮನೆ ಬಿಟ್ಟು ಹೋಗೋ ಪರಿಸ್ಥಿತಿ ಬಂದ್ರೂ ಬರ್ಬೋದು. ಅದಕ್ಕೆ ಹೇಳ್ತಾ ಇದ್ದೀನಿ. ಸಾಧನ, ನೀನ್ ಹೇಳೋದ್ರಲ್ಲೂ ಒಂದು ನ್ಯಾಯ ಇದೆ, ನಾನಿಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಮಂತ್ರನ ಅಮ್ಮ ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾರೆ ಸಾಧನ. ರಾಘವ ಹಚ್ಕೊಂಡಿದ್ದಾನೆ. ಈ ಮನೆನೇ ನಂದು ಅನ್ನೋ ಥರ ಅವಳು ಕೆಲಸ ಮಾಡ್ತಾ ಇದ್ದಾಳೆ. ಇಂಥ ಸಮಯದಲ್ಲಿ ನಾವೇನಾದ್ರೂ ಹೇಳಕ್ ಹೋದ್ರೆ ಅದ್ರ ಪರಿಣಾಮ ಏನಾಗುತ್ತೆ ಅಂತ ಯೋಚನೆ ಮಾಡು. ಹಾಗಂತ ಅವಳು ಏನ್ ಮಾಡಿದ್ರು ನಾವು ಸಹಿಸ್ಕೋಬೇಕಾ? ಹಾಗಲ್ಲ ಸಾಧನ, ನನ್ನ ಮಾತನ್ನ ಅರ್ಥ ಮಾಡ್ಕೊ. ಈಗ ಆ ಮಂತ್ರನ್ ಕ್ಯಾರೆಕ್ಟ್ರು ನಿನಗೆ ಗೊತ್ತು ತಾನೆ? ನೀನೇ ಸ್ವಲ್ಪ ದೂರ ಇದ್ಬಿಡು, ಅವಾಯ್ಡ್ ಮಾಡು. ನನ್ನೇ ದೂರ ಇಡೋ ಪ್ರಯತ್ನ ಪಡ್ತಿದ್ದೀರೋ ಹೊರತು ಅವಳನ್ ದೂರ ಇಡಲ್ಲ ಅಲ್ವಾ? ಏನೋ ಹೇಳಿದ್ರೆ ಇನ್ನೇನೋ ಅರ್ಥ ಮಾಡ್ಕೋತೀಯ ಸಾಧನ. ನನ್ ಪರಿಸ್ಥಿತಿ ನಿಮಗೆ ಅರ್ಥ ಆಗ್ತಾ ಇಲ್ಲ ಅಷ್ಟೇ. ಸರಿ, ಓಕೆ, ಇದನ್ನ ಇಲ್ಲಿಗೆ ಬಿಟ್ಬಿಟ್ಟು ನಾನು ಮುಂದೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತೀನಿ. ನನ್ ಮನ್ಸಲ್ಲಿರೋದನ್ನ ಅಷ್ಟು ಕರೆಕ್ಟಾಗಿ ಹೇಳಿದ್ಲಲ್ಲ ಇವಳು. ಒಂದಿನ ಏನು ಪರ್ಮನೆಂಟ್ ಆಗಿ ಮನೆಯಿಂದ ನಿಮ್ಮನ್ನ ಕಳಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ಮಂತ್ರಾನೇ ಅಲ್ಲ. ಇವಾಗ ಹೇಳು, ನಾನ್ ಮಾಡಿದ್ ಸರಿನಾ ತಪ್ಪ? ಅಲ್ಲ, ನೀನ್ ಏನೇ ಹೇಳಿದ್ರು ಇದ್ರಿಂದ ಒಂದ್ ದೊಡ್ಡ ದುರಂತ ನಡೆದೋಗುತ್ ಕಣೆ. ಆಗ್ಲಿ, ಸಾಲು ಸಾಲು ದುರಂತಗಳಾಗ್ಲಿ, ಅದಕ್ಕೆ ನಾನು ಕೇರೆ ಮಾಡಲ್ಲ. ಹದ್ದಿನ ಎದುರುಗಡೆ ಸಿಕ್ಕಿದ್ರೆ ಕೋಳಿ ಏನಾಗತ್ತೆ ಹೇಳು? ಅದೇ ಥರ ಆಗ್ಬೇಕು. ಈ ಪ್ರಪಂಚದಲ್ಲಿ 2 ಥರ ಜನ ಇರ್ತಾರೆ. ಒಬ್ರು ಹಿಂಸೆ ಕೊಡೋರು, ಇನ್ನೊಬ್ರು ಹಿಂಸೆ ಅನುಭವಿಸೋರು. ನಾನು ಮೊದಲನೇ ಸಾಲಲ್ಲಿ ನಿಲ್ಲೋಳು. ಹಾಗಾದ್ರೆ ಸಾಧನ ಈಗ ಆ ಮನೇಲಿ ಇಲ್ವಾ? ಸದ್ಯಕ್ಕೆ ಆ ಮನೇಲಿಲ್ಲ. ಹೀಗೆ ಮಾಡ್ತಿದ್ರೆ ಇನ್ನೊಂದು ಮನೇಲಿರ್ತಾಳೆ. ಯಾವ ಮನೆ ಅಂತ ನೋಡ್ತಿದ್ಯಾ? ಸೆರೆ ಮನೆ. ನ್ಯಾಯ ಅನ್ನೋದು ಹರಿತಿರೋ ನದಿಗಿರೋ 2 ದಡ ಇದ್ದ ಹಾಗೆ. ಈ ಕಡೆ ಇರೋರಿಗೆ ಆ ಕಡೆ ಇರೋರು ನ್ಯಾಯವಾಗಿ ಕಾಣಿಸ್ತಾರೆ, ಆ ಕಡೆ ಇರೋರು ಈ ಕಡೆ ಇರೋರು ನ್ಯಾಯವಾಗಿ ನೋಡ್ತಾರೆ. ನನಗ್ ಬೇಕಾಗಿರೋದು ನಾನ್ ನೆಮ್ಮದಿಯಾಗಿ ಬದುಕಬೇಕಾಗಿರೋದು. ಅದಕ್ಕೆ ಸಾಧನ ಅಡ್ಡ ಬರ್ತಾ ಇದ್ದಾಳೆ. ಅವಳನ್ನ ಪಕ್ಕಕ್ಕೆ ತಳ್ಳಿ ನಾನು ಮುಂದಕ್ಕೆ ಹೋಗ್ಬೇಕು. ಅದು ನನಗೆ ತಪ್ಪು ಅನ್ನಿಸ್ತಾ ಇಲ್ಲ. ನೋಡು, ನಾನು ಏನೇ ಮಾಡಿದ್ರೂ ಅದಕ್ಕೊಂದು ನ್ಯಾಯ ಇರುತ್ತೆ. ನೀನ್ ನನ್ನ ತುಂಬಾ ಪ್ರಶ್ನೆ ಕೇಳಕ್ ಹೋಗ್ಬೇಡ. ಸರಿ, ನೀನ್ ಈ ತರ ಮಾಡ್ತಾ ಇದೆಯಲ್ಲ, ಅದು ಸುಶಾಂತಿಗೆ ಗೊತ್ತಾದ್ರೆ? ಬಾಯಿ ಮುಚ್ಚು, ನೆಗೆಟಿವ್ ಆಗಿ ಥಿಂಕ್ ಮಾಡ್ಬೇಡ. ನಾನು ಅದನ್ನೆಲ್ಲ ಕಣೆ ಹೇಳಕ್ ಬಂದಿದ್ದು. ಸುಶಾಂತಿಗ ಕೋಪ ಮಾಡ್ಕೊಂಡು ಬರ್ದೇ ಇದ್ರೆ? ಯಾರು ಹೇಳಿದ್ದು? ಸುಶಾಂತ್ ಬಂದೇ ಬರ್ತಾನೆ. ಈ ರಾತ್ರಿ ಕಳ್ದು ಅಗಲಾಗೋ ಅಷ್ಟ್ರಲ್ಲಿ ಈ ಮನೆ ಕಾಲಿಂಗ್ ಬೆಲ್ ಮೇಲೆ ಸುಶಾಂತ್ ಬೆರಳಿರತ್ತೆ. ನೋಡ್ತಾ ಇರು. ಅಲ್ಲಮ್ಮ, ಈಗ್ಲಾದ್ರೂ ಫೋನ್ ಮಾಡಿ ಹೇಳಿದ್ಯಲ್ಲ. ಅಲ್ಲ, ನಾನು ಊಟ ತಂದಿರ್ಲಿಲ್ಲ ಅಂದಿದ್ರೆ ಏನಮ್ಮ ಮಾಡ್ತಿದ್ದೆ ನೀನು? ಏನ್ ಮಾಡಕ್ಕಾಗತ್ತೆ ಮಗಳೇ, ಎಲ್ಲ ನನ್ನ ಹಣೆ ಬರಹ ಅಂತ ಸುಮ್ನೆ ಕೂತಿರ್ತಿದ್ದೆ. ಕುತ್ಕೋತ್ಯಾ. ಅಲ್ಲಮ್ಮ, ಊಟ ಮಾಡಿ ಮಾತ್ರೆ ನುಂಗ್ದೆ ಇದ್ರೆ ನಿನ್ ಗತಿ ಏನಾಗುತ್ತೆ ಅಂತ ನೆನ್ಪಿಸ್ಕೋ.
ಮಂತ್ರ ಮನೇಲಿಲ್ಲ ಅಂತ ಗೊತ್ತಾಗಿದ ತಕ್ಷಣ ನನಗ್ ಫೋನ್ ಮಾಡ್ಬೇಕು ಅಂತ ನಿನಗ್ ಅನ್ನಿಸ್ಲಿಲ್ವಾ? ಅಯ್ಯೋ ಇಲ್ಲೇ ಎಲ್ಲೋ ಇರ್ತಾಳೆ ಬರ್ತಾಳೆ ಅಂತ ನಾನು ಅಂದ್ಕೊಂಡಿದ್ದೆ ಕಣೆ. ಆದ್ರೆ ನಿಮ್ಮಣ್ಣ ಬಂದು ಊಟ ಕೇಳ್ದ ನನ್ಗೆ. ಆವಾಗ್ಲೇ ಗೊತ್ತಾಗಿದ್ದು ಮಂತ್ರ ಮನೇಲಿಲ್ಲ ಅಂತ. ಅಯ್ಯೋ ದೇವ್ರೆ, ಇದೇನಿದು ಇಲ್ಲೇ ಇದ್ಲಲ್ಲ ಎಲ್ ಹೋದ್ಲು ಅಂತ ಅನ್ಬಿಟ್ಟು ಫೋನ್ ಮಾಡಪ್ಪ ಸುಶಾಂತ್ ಅಂತ ಹೇಳ್ದೆ. ಮಾಡ್ಕೊಟ್ಟ. ಅವಳು ಅಮ್ಮ ನನ್ಗೆ ಸುಶಾಂತ್ ಏನೇನೋ ಬೈದ್ಬಿಟ್ರು, ಬೇಜಾರಾಯ್ತು, ಅದಕ್ಕೆ ನಾನು ಊರ್ಗ್ ಹೋಗ್ಬಿಟ್ಟೆ ಅಂತ ಅನ್ಬಿಡೋದಾ? ಹೌದಾ? ಹಾ ಅಲ್ಲಮ್ಮ, ಅಣ್ಣ ಯಾಕೆ ಮಂತ್ರಂ ಬೈದ್ರು? ಅಲ್ಲ, ಅವ್ರ್ ನಮ್ಗೋಸ್ಕರ ಎಷ್ಟೆಲ್ಲಾ ಮಾಡಿದ್ದಾರೆ. ಅವ್ರನ್ನೇನ್ ನಮ್ ಮನೆ ಕೆಲ್ಸದವ್ರು ಅಂತ ಅನ್ಕೊಂಡಿದಾನ? ನೋಡಿದ್ಯಾ ನೀನ್ ಎಷ್ಟು ಜಾಣೆ. ಇದೆಲ್ಲ ನಿನಗ ಅರ್ಥ ಆಗ್ತಿದೆ, ನಿಮ್ ಅಣ್ಣಂಗ ಅರ್ಥ ಆಗ್ತಿಲ್ವೇ? ಅದ್ರಲ್ಲೂ ನಿಮ್ ದೊಡ್ಡಣ್ಣ ಅತ್ತಿಗೆ ಅಂತೂ ಆ ಮಂತ್ರ ನೆರಳು ಕಂಡ್ರೆ ಆಗ್ದೇ ಇರೋರ್ ತರ ಆಡ್ತಾರೆ. ಹೌದಮ್ಮ. ಅಲ್ಲಮ್ಮ, ಮಂತ್ರ ರಾಘವ್ನ ನೋಡ್ಕೊಳ್ಳೋದಿಕ್ಕೆ ಅಂತ ಈ ಮನೆಗ್ ಬರ್ತಾರೆ. ಒಬ್ಬೊಬ್ರು ಒಂದೊಂದ್ ತರ ಬಾಯಿಗೆ ಬಂದಂಗ್ ಮಾತಾಡ್ತಿದ್ರೆ ಅವ್ರ ಮನೆ ಬಿಟ್ಟು ಹೋಗ್ದೆ ಇನ್ನೇನ್ ಮಾಡ್ತಾರೆ? ಇದೇ ತರ ಹೀಗೆ ಆಗ್ತಾ ಹೋಗ್ತಾ ಇದ್ರೆ ಮನೆಗ್ ತೊಂದ್ರೆ ಆಗತ್ತಷ್ಟೇ. ಹಾ ನನ್ ಮನ್ಸಲ್ಲಿ ಇದ್ದಿದ್ದನ್ನ ನೀನ್ ಹೇಳ್ದೆ ನೋಡು. ಈ ಮನೇಲಿ ಇಷ್ಟೆಲ್ಲ ಆಗ್ಬಾರ್ದು ಅಂದ್ರೆ, ಮಂತ್ರ ಮನೆ ಬಿಟ್ಟು ಹೋಗ್ಬಾರ್ದು ಅಂದ್ರೆ ನನ್ ಹತ್ರ ಒಂದ್ ಉಪಾಯ ಇದೆ ಕಣೆ. ಉಪಾಯನ? ಹ್ಮ್ ಏನಮ್ಮ ಅದು? ಈಗ ಸುಕ್ಕು, ಶಾಂತಿ ಅಂತೂ ಈಗಿಲ್ಲ. ಅವಳ ಕತೆನೂ ಮುಗ್ದೋಯ್ತು ಬಿಡು. ಪಾಪ ಮಗು ಇನ್ನು ಚಿಕ್ಕವನಲ್ವೇನೆ, ಅವನಿಗೆ ಅಮ್ಮ ಅಂತ ಬೇಡ್ವಾ? ಇನ್ನು ನಿಮ್ಮಣ್ಣ ಎಷ್ಟ್ ವರ್ಷ ಹೀಗೆ ಇರ್ತಾನೆ? ಅವನ್ಗೂ ಒಂದ್ ಜೋಡಿ ಬೇಕು ತಾನೆ? ಒಳ್ಳೇದೋ ಕೆಟ್ಟದ್ದೋ ಕಷ್ಟಕ್ಕೆ ಸುಖಕ್ಕೆ ನೋಡ್ಕೊಳ್ಳೋರೊಬ್ರು ಬೇಕು ತಾನೆ? ಅಲ್ಲಿ ಇಲ್ಲಿ ಎಲ್ಲೋ ಹುಡ್ಗಿನ ಹುಡ್ಕೋ ಬದ್ಲು ನಮ್ಮೆಲ್ರಿಗೂ ಗೊತ್ತಿರೋಳು ಮಂತ್ರ. ನಾನ್ ಹೇಳೋ ವಿಷಯ ಏನಂದ್ರೆ ಸುಕ್ಕು, ಎರಡನೇ ಸಂಬಂಧ ಅಂದ್ರೇನೆ ಹೆಣ್ಣೆತ್ತವರು ಯೋಚನೆ ಮಾಡ್ತಾರೆ. ಯೋಚನೆ ಮಾಡ್ತಾರೆ ಏನು, ಕೆಲವ್ರು ಒಪ್ಕೊಳ್ಳೋದೇ ಇಲ್ಲ. ಇನ್ನು ಕೆಲವರು ಹಿಂದೆ ಮುಂದೆ ನೋಡ್ತಾರೆ. ಆ ಹುಡುಗಿ ಮಂತ್ರ ಇದ್ದಾಳಲ್ಲ, ಮಂತ್ರ, ಅವಳು ಗೊತ್ತೋ ಗೊತ್ತಿಲ್ದೇನೋ ನಮ್ಮನೇಲಿ ಜೊತೆಗಿದ್ದಾಳೆ. ಅವಳಿಗೆ ಅಪ್ಪ ಅಮ್ಮ ಅವರು ಇವರು ಯಾರೂ ಇಲ್ಲ, ಒಬ್ಳೇ ಇದ್ದಾಳೆ. ಅದಕ್ಕೆ ಅವಳು ಈ ಮನೆಗ್ ಬಂದ್ರೆ ನಿನಗಿಷ್ಟ ಆಗ್ತಾಳಲ್ವಾ? ಆದ್ರೆ ಅಮ್ಮ, ಸಿದ್ಧಾರ್ಥಣ್ಣ ದೊಡ್ಡದ್ಕೆ ಬಿಡೆ ಅವ್ರ ವಿಷಯನ. ಅವ್ರು ಯಾವಾಗ್ಲೂ ಏನೋ ಒಂದ್ ಕಹಿ ಇಟ್ಕೊಂಡಿರ್ತಾರೆ. ಅವ್ರ ವಿಷಯ ನಾವ್ ಕೇಳಕ್ಕಾಗಲ್ಲ ಕಣೆ. ನಾನ್ ಏನ್ ಹೇಳಕ್ ಬರ್ತಿದೀನಿ ಅಂದ್ರೆ, ನಾವ್ಯಾಕೆ ಈ ಮಂತ್ರನ್ನ ನಮ್ ಸುಶಾಂತನ್ ತನ್ಕೋಬಾರ್ದು? ಯಾಕೆ ಹಾಗ್ ನೋಡ್ತಿದ್ಯಾ? ಅಲ್ಲಮ್ಮ, ನೀನ್ ಹೇಳ್ತಿರೋದು, ನೀನ್ ಅನ್ಕೋತಿರೋದು ಎಲ್ಲ ಸ್ವಲ್ಪ ಸರಿಯಾಗೇ ಇದೆ. ಆದ್ರೆ ಇದಕ್ಕೆ ಮಂತ್ರ ಅವ್ರು ಒಪ್ಕೋತಾರ? ಒಪ್ಕೋತಾರ ಅಂದ್ರೆ ಏನೇ ಅರ್ಥ? ಯಾಕೆ ಒಪ್ಕೊಳಲ್ಲ? ಅಮ್ಮ, ಅವ್ರೀಗಾಗ್ಲೇ ಯಾರೋ ಒಬ್ಬರನ್ನ ಲವ್ ಮಾಡಿದಾರಲ್ಲಮ್ಮ. ನಿನ್ ತಲೆ ಕಾಣೆ. ಅವಳೇ ಹೇಳಿದ್ಲಲ್ಲ ಆ ಕತೆ ಮುಗ್ದೋಯ್ತು ಅಂತ.